ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ನಾನು ಶೋರೂಮಿಗೆ ಹೋಗ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ನಿನ್ನೆ ಸಂಜೆ ಶೋರೂಮಿಂದ ಕಾಲ್ ಬಂದಿದೆ, ನಮ್ಮ ಗಾಡಿದು ನಂಬರ್ ಪ್ಲೇಟ್ ಬಂದಿದೆ ಅಂತ. ಅದಕ್ಕೆ ಇವತ್ತು ನಾನು ಶೋರೂಮಿಗೆ ಹೋಗ್ತಿದ್ದೇನೆ. ಇವಾಗ ಟೈಮ್ 9:42. ಸೊ ಇವಾಗ ಹೊರಡುವ. ಯಾವ ಥರ ನಂಬರ್ ಪ್ಲೇಟ್ ಬಂದಿದೆ ಅಂತ ನೋಡುವ ಬನ್ನಿ. ಸೊ ಗಾಡಿ ತಗೊಂಡು ಇವತ್ತಿಗೆ 9ನೇ ದಿವಸ. 162.5 ಕಿಲೋಮೀಟ್ರ್ ಓಡಿದೆ. 1,000 ಕಿಲೋಮೀಟ್ರಿಗೆ ನಾವು ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. ಸೊ ಹಾಗಾದರೆ ಬನ್ನಿ, ಇವತ್ತು ನಂಬರ್ ಪ್ಲೇಟ್ ಒಂದು ತಗೊಂಬರುವ. ಹಾಗೆಯೇ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದಂಥ ಒಂದು ಸೀಟ್ ಗಾರ್ಡ್ ಕೂಡ ಇವತ್ತು ಡೆಲಿವರಿ ಉಂಟು. ಸೊ ಅದನ್ನು ಕೂಡ ಫಿಕ್ಸ್ ಮಾಡುವ ಗಾಡಿಗೆ. ಹಾಗೆಯೇ ಈಗ ಇಲ್ಲೆಲ್ಲ ಅಷ್ಟು ವ್ಲಾಗ್ ಯಾರು ಮಾಡೋದಿಲ್ಲಲ್ಲ, ಎಲ್ಲ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾರೆ, ಅದೆಂತೆಲ್ಲ ಎಲ್ಲ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ. ಸೊ ಸುರತ್ಕಲ್ಲಿಂದ ಯಾರ್ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಎಲ್ಲ ಮಾಡಿ. ಓಕೆ, ಮತ್ತು ಮಂಗಳೂರಿಂದ ಯಾರಾದರೂ ವ್ಲಾಗ್ ಇದು ರೈಡರ್ಸ್ ಇದ್ದರೆ ಒಂದು ಕಮೆಂಟ್ ಮಾಡಿ, ನಾವು ರೈಡಿಂಗ್ಗೆ ಹೋಗುವ. ನಾನು ಕರೀತಿ ಸಂಡೇ ಎಲ್ಲ ರೈಡಿಗಿದ್ದರೆ ಕರೀತಿ ಬರ್ತೇನೆ. ಸೊ ನೆಕ್ಸ್ಟ್ ಸಂಡೇ ನಾವು ಕಟೀಲ್ ಟೆಂಪಲಿಗೆ ಹೋಗುವ. ಅಲ್ಲೊಂದು ಗಾಡಿ ಲೆಕ್ಕದಲ್ಲಿ ಒಂದು ಪೂಜೆ ಮಾಡಿಸ್ಬೇಕು. ಹಾಗೆಯೇ ನೆಕ್ಸ್ಟ್ ಅದಾದಮೇಲೆ ಬರುವ ಸಂಡೇ, ಇನ್ನೊಂದು ಸಂಡೇ ಬಪ್ಪನಾಡಿಗೆ ಹೋಗ್ಲಿಕ್ಕುಂಟು. ಆಮೇಲೆ ಒಂದು ಐ ಥಿಂಕ್ ಈ ಮಂತಲ್ಲೇ ನಮಗೆ ಅಂದರೆ ಸೌತರ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇದೆಲ್ಲ ಪ್ಲ್ಯಾನಿಂಗ್ ಉಂಟು. ಇಲ್ಲಿ ತುಂಬ ಆಪ್ಷನ್ಸ್ ಉಂಟು ಮಾಡಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, K19HT2368 ಗಾಡಿ ನಂಬರ್ ಪ್ಲೇಟ್. ಹಿಂದುಗಡೆ ಕೂಡ ಹಾಕ್ತಿದ್ರಲ್ಲ.
ಸೊ ಗಾಯ್ಸ್ ಫೈನಲಿ ನಮ್ಮ ಗಾಡಿದು ನಂಬರ್ ಪ್ಲೇಟ್ ಇವತ್ತು ಬಂದಿದೆ. ಇನ್ನು ಉಳಿದ ಡಾಕ್ಯುಮೆಂಟನ್ನೆಲ್ಲ ರೆಡಿ ಮಾಡಬೇಕು. A few moments later. ಸೊ ಫೈನಲಿ ಗಾಡಿದು ನಂಬರ್ ಪ್ಲೇಟ್ ಹಾಕಿಸಾಯಿತು. ಸೊ ಇನ್ನು ಸಂಡೇ ಐ ಥಿಂಕ್ ನಾವು ಮಂಗಳೂರಿಗೆ ಹೋಗಿ, ಮಂಗಳೂರು ಅಂದರೆ ಕೊಟ್ಟಾರ ಹತ್ರ ಒಂದು ಶಾಪ್ ಉಂಟು, ಅಲ್ಲಿ ಹೋಗಿ ನಮಗೆ ಒಂದು ಒಳ್ಳೆ ಹೆಲ್ಮೆಟ್, ಇದಕ್ಕೆ ಸೂಟ್ ಆಗುವ ಹಾಗೆ ಒಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಒಂದು ಹೆಲ್ಮೆಟ್ ತಗೊಳ್ಳುವ. ಆಮೇಲೆ ಗ್ಲೌಸು, ಜಾಕೆಟ್ ಈಗ ಸದ್ಯಕ್ಕೆ ಬೇಡ, ಪ್ಲ್ಯಾನಿಂಗ್ ಇಲ್ಲ. 2000 years later. ಸೊ ಗಾಯ್ಸ್ ಫೈನಲಿ ನಾನೀಗ ಮನೆಗೆ ಬಂದೆ. ನಮ್ಮ ಗಾಡಿದು ನಂಬರ್ ಪ್ಲೇಟ್ ಆಗಿದೆ. ಅಲ್ಲಿ ಅಂತೂ ಸ್ವಲ್ಪ ಸರಿಗಟ್ಟು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು. ಯಾಕೆಂದರೆ ನನಗೆ 2 ಗಂಟೆಗೆ ಡ್ಯೂಟಿ ಹೋಗ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಇವತ್ತು ಮನೆಗೆ ಬಂದು ಈಗ ನಂಬರ್ ಪ್ಲೇಟ್ ಯಾವುದರ ಕಾಣ್ತಾ ಉಂಟು ನೋಡಿ, K19 T2368. ಹಾಗೆಯೇ ಇನ್ನೊಂದು ಅಂತ ಹೇಳಿದ್ರೆ, ಒಂದು ಗಣಪತಿದು ಮೂರ್ತಿ ಹಾಕಬೇಕು ಅಂತ ಅನಿಸ್ಕೊಂಡಿದ್ದೆ ಈ ಜಾಗದಲ್ಲಿ. ಇದು ಕೆಳಗಡೆ ಫುಲ್ ರಬ್ಬರು, ಸೊ ಅದರಿಂದ ಈ ಗಮ್ ಒಳ್ಳೆ ಅಂಟಿದೆ. ಮತ್ತು ಇದೊಂದು ಗಣಪತಿದು ಸ್ಟ್ಯಾಚು ಚಿಕ್ಕದು, ಇದಕ್ಕೆ ನಿಮಗೆ ಕಾಣ್ತಾ ಉಂಟಲ್ಲ, ಇದಕ್ಕೆ 230 ರೂಪಾಯಿ ಆಯಿತು. ಸೊ ಫೈನಲಿ ಈಗಂತೂ ಗಾಡಿ ಲುಕ್ ಕಾಣ್ತಾ ಉಂಟು. ಯಾಕಂದ್ರೆ ನಂಬರ್ ಪ್ಲೇಟ್ ಇಲ್ಲದಾಗ ಅಷ್ಟೇನು ಒಂಥರ ಕಾಣ್ತಿತ್ತು, ಇವಾಗ ಅಂತೂ ಸೂಪರಾಗಿ ಕಾಣ್ತಾ ಉಂಟು. ಹಾಗೆ ಇನ್ನೊಂದು ವಿಷಯ ಹೇಳ್ತಿದ್ರೆ, ನಮ್ಮ ಸೀಟ್ ಗಾರ್ಡ್ ಕೂಡ ಬಂದಿದೆ. ಇಲ್ಲಿ ಸೈಡದು ಕಾಣ್ತಿರ್ಬೋದಲ್ಲ, ಈ ಒಂದು ಏರಿಗೆ ಒಂದು ಗಾರ್ಡ್ ಕೂಡ ಪರ್ಚೇಸ್ ಮಾಡಿದ್ದೆ, ಇವತ್ತು ಡೆಲಿವರಿ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮುಂದಿನ ವ್ಲಾಗಿಗೆ ಕಾಯ್ತಾ ಇರಿ.